ನಮ್ಮ ಲೈಫಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದೆ. ಒಂದು ಬ್ರ್ಯಾಂಡ್ನ ನಾವು ಎಲ್ಲ ಕಡೆ ನೋಡ್ತಾ ಇದ್ರೆ ಆಟೋಮ್ಯಾಟಿಕ್ ಆಗಿ ಅದೊಂದು ಒಳ್ಳೆ ಬ್ರ್ಯಾಂಡ್ ಅಂತ ನಾವು ಡಿಸೈಡ್ ಮಾಡ್ಬಿಡ್ತೀವಿ. ಟಿವಿ ಆನ್ ಮಾಡಿದ್ರೆ ಅದೇ ಬ್ರ್ಯಾಂಡ್ ಆ್ಯಡು, ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಅದೇ ಬ್ರ್ಯಾಂಡು, ಹಾಸ್ಪಿಟಲ್ ಹತ್ರ ಬೋರ್ಡ್ ನೋಡಿದ್ರೆ ಅದೇ ಲೋಗೋ, ಫ್ಯಾಮಿಲಿ ಫಂಕ್ಷನ್ಗೆ ಹೋದ್ರೆ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಅದೇ ಕಂಪನಿ ಬಗ್ಗೆ ಮಾತಾಡ್ತಿರ್ತಾನೆ. ಸ್ಲೋಲಿ ಫೆಮಿಲಿಯರ್ ಬ್ರ್ಯಾಂಡ್ ಅಂದ್ರೆ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಗುರು, ವಿಸಿಬಿಲಿಟಿ ಮತ್ತೆ ರಿಲಯಬಿಲಿಟಿ ಎರಡು ಒಂದೇ ಅಲ್ಲ. ಮಾರ್ಕೆಟಿಂಗ್ ಹೆವಿ ಇದೆ ಅಂದ್ರೆ ಪ್ರಾಡಕ್ಟ್ ಆಟೋಮ್ಯಾಟಿಕಲಿ ಆಗಿ ಬೆಸ್ಟ್ ಆಗಿರಲ್ಲ. ಕಂಪನಿ ದೊಡ್ಡದಿದ್ರೆ ಕ್ಲೇಮ್ ಟೈಮ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ಮೂತ್ ಆಗಿರುತ್ತೆ ಅಂತ ಗ್ಯಾರಂಟಿ ಕೂಡ ಇಲ್ಲ. ಅಂಡ್ ದ್ಯಾಟ್ ಬ್ರಿಂಗ್ಸ್ ಅಸ್ ಟು ಒನ್ ಆಫ್ ದ ಬೆಸ್ಟ್ ನೇಮ್ಸ್ ಇನ್ ಹೆಲ್ತ್ ಇನ್ಶೂರೆನ್ಸ್, ಎಸ್ಪೆಷಲಿ ಕರ್ನಾಟಕ ಮತ್ತೆ ರೆಸ್ಟ್ ಆಫ್ ಸೌತ್ ಇಂಡಿಯಾದಲ್ಲಿ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್. ನಮಸ್ಕಾರ ಎಲ್ರಿಗೂ, ನಾನು ಶಶಾಂಕ್, ನೀವು ನೋಡ್ತಿದ್ದೀರಾ ಡಿಟೋ ಇನ್ಶೂರೆನ್ಸ್. ನಮ್ಮ ವಿಡಿಯೋಸ್ ನೋಡೋದ್ರಲ್ಲಿ ಬರೀ ಸ್ವಲ್ಪ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ಗೆ, ಸ್ವಲ್ಪ ಈಗಲೇ ಪಾಸ್ ಮಾಡಿ ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನಮಗೆ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಈ ವಿಡಿಯೋಗೆ ಹೋಗೋಣ ಬನ್ನಿ. ಇವತ್ತು ನಾವು ಸ್ಟಾರ್ ಹೆಲ್ತ್ನ ಸುಮ್ಮನೆ ಪ್ರೇಸ್ ಮಾಡಲ್ಲ, ಸುಮ್ಮನೆ ಟ್ರೋಲ್ ಕೂಡ ಮಾಡಲ್ಲ. ಆಕ್ಚುಯಲ್ ನಂಬರ್ಸ್ ನೋಡೋಣ, ಪ್ಲಾನ್ಸ್ ಏನ್ ಕೊಡುತ್ತೆ ನೋಡೋಣ, ಫೈನ್ ಪ್ರಿಂಟ್ ಅಲ್ಲಿ ಏನ್ ಕತ್ರಿ ಹಾಕತ್ತೆ ನೋಡೋಣ, ಕ್ಲೇಮ್ಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಕಂಪ್ಲೇಂಟ್ಸ್ ಬಗ್ಗೆ ಯಾಕೆ ಇಷ್ಟು ಚರ್ಚೆ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಲಾಸ್ಟಲ್ಲಿ ಸ್ಟಾರ್ ಹೆಲ್ತ್ ನಿಜವಾಗ್ಲೂ ಯಾರಿಗೆ ಸೂಟಬಲ್, ಯಾರು ಆಲ್ಟರ್ನೇಟಿವ್ ಕಂಪೇರ್ ಮಾಡಬೇಕು ಅಂತ ಕಂಪ್ಲೀಟ್ಲಿ ಆನೆಸ್ಟ್ ಆಗಿ ಹೇಳೋಣ. ಸರಿ, ಫಸ್ಟ್ ಒಂದು ಕ್ವಿಕ್ ಡಿಸ್ಕ್ಲೋಸರ್ ಕೊಟ್ಬಿಡ್ತೀನಿ. ಒನ್ ಟೈಮಲ್ಲಿ ಡಿಟ್ಟೋ ಸ್ಟಾರ್ ಹೆಲ್ತ್ ಜೊತೆ ವರ್ಕ್ ಮಾಡ್ತಿತ್ತು. ಡಿಟ್ಟೋ ಥ್ರೂ ಸ್ಟಾರ್ ಪಾಲಿಸಿ ಸೆಲ್ ಮಾಡ್ತಿದ್ವಿ. ಈಗ ನಾವು ಸ್ಟಾರ್ ಹೆಲ್ತ್ ಪಾಲಿಸೀಸ್ನ ಆಕ್ಟಿವ್ ಆಗಿ ಸೆಲ್ ಮಾಡ್ತಿಲ್ಲ. ಆದರೆ ಆಲ್ರೆಡಿ ಡಿಟ್ಟೋ ಥ್ರೂ ಯಾರ್ಯಾರು ಸ್ಟಾರ್ ಪಾಲಿಸಿ ತಗೊಂಡಿದ್ದೀರಾ, ಪ್ಯಾನಿಕ್ ಆಗಬೇಡಿ. ಲೈಫ್ ಲಾಂಗು ನಿಮಗೆ ಕ್ಲೇಮ್ ಸಪೋರ್ಟ್ ಇದ್ದೇ ಇರುತ್ತೆ, ಫ್ರೀ ಆಫ್ ಕಾಸ್ಟ್. ಆದರೆ ನಾವು ಪ್ರೀವಿಯಸ್ಲಿ ಸ್ಟಾರ್ ಹೆಲ್ತ್ ಜೊತೆ ಕೆಲಸ ಮಾಡಿದೀವಿ ಅಂತ ಈ ವಿಡಿಯೋ ಸಾಫ್ಟ್ ಆಗಿರಲ್ಲ, ವರ್ಕ್ ಮಾಡ್ತಿಲ್ಲ ಅಂತ ಅನ್ನೆಸೆಸರಿಯಾಗಿ ನೆಗೆಟಿವ್ ಕೂಡ ಇರಲ್ಲ. ಫ್ಯಾಕ್ಟ್ಸ್ ಏನು ಹೇಳುತ್ತೋ ಅದನ್ನ ಸ್ಟ್ರೇಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಿ, ಸ್ಟಾರ್ ಹೆಲ್ತ್ 2006 ಸ್ಟಾರ್ಟ್ ಆಯಿತು. ಸರಿನಾ? ಇಂಡಿಯಾದ ಫಸ್ಟ್ ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಇದು. ಅಂದರೆ ಮೋಟರ್ ಇನ್ಶೂರೆನ್ಸ್, ಹೋಮ್ ಇನ್ಶೂರೆನ್ಸ್ ಬೇರೆ ಎಲ್ಲ ಮಿಕ್ಸ್ ಮಾಡದೆ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಮೇಜರ್ ಆಗಿ ಫೋಕಸ್ ಇತ್ತು ಇರೋದು. ಕಂಪನಿ ಹತ್ರ 14,000ಕ್ಕಿಂತ ಜಾಸ್ತಿ ನೆಟ್ವರ್ಕ್ ಹಾಸ್ಪಿಟಲ್ಸ್ ಇದೆ. ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ಬರೀ ಬೆಂಗಳೂರು, ಮೈಸೂರು, ಮಂಗಳೂರಲ್ಲೇ Tier 2 ಮತ್ತೆ Tier 3 ಸಿಟೀಸ್ ಅಲ್ಲೂ ಸ್ಟಾರ್ ಹೆಸರು ಬೇಜಾನ್ ಫೆಮಿಲಿಯರ್. ಇದು ಸ್ಟಾರ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್. ಆದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. 14,000 ನೆಟ್ವರ್ಕ್ ಹಾಸ್ಪಿಟಲ್ಸ್ ಇದೆ ಅಂದ್ರೆ ನೀವು ಚೂಸ್ ಮಾಡೋ ಪ್ರತಿ ಹಾಸ್ಪಿಟಲ್ ಅಲ್ಲಿ ಪ್ರತಿ ಟ್ರೀಟ್ಮೆಂಟ್ಗೆ ಕ್ಯಾಶ್ಲೆಸ್ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೋಬೇಡಿ. ಹಾಸ್ಪಿಟಲ್ ನೆಟ್ವರ್ಕ್ ಅಲ್ಲಿ ಇರ್ಬೋದು, ಆದ್ರೆ ಪರ್ಟಿಕ್ಯುಲರ್ ಬ್ರಾಂಚ್ ಕ್ಯಾಶ್ಲೆಸ್ ಟೆಂಪರರಿ ಸ್ಟಾಪ್ ಮಾಡಿರ್ಬೋದು, ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ಗೆ ಕ್ಯಾಶ್ಲೆಸ್ ಇರದೇ ಇರ್ಬೋದು, ಇನ್ಶೂರರ್ ಮತ್ತೆ ಹಾಸ್ಪಿಟಲ್ ಮಧ್ಯ ಟ್ಯಾರಿಫ್ ಇಶ್ಯೂ ಇರ್ಬೋದು, ಟ್ರೀಟ್ಮೆಂಟ್ ಟೈಮಲ್ಲಿ ರಿಇಂಬರ್ಸ್ಮೆಂಟ್ ಆಪ್ಷನ್ ಮಾತ್ರ ಸಿಗ್ಬೋದು. ಸೊ ಹಾಸ್ಪಿಟಲ್ ಬೋರ್ಡ್ ಮೇಲೆ ಸ್ಟಾರ್ ಹೆಲ್ತ್ ಲೋಗೋ ನೋಡಿದ ತಕ್ಷಣ ರಿಲ್ಯಾಕ್ಸ್ ಆಗಬೇಡಿ. ಪ್ಲಾನ್ಡ್ ಅಡ್ಮಿಷನ್ ಇದ್ರೆ ಮಾತ್ರ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಇನ್ಶೂರೆನ್ಸ್ ಟೆಸ್ಟ್ ಜೊತೆ ಕನ್ಫರ್ಮ್ ಮಾಡಿ ಕ್ಯಾಶ್ಲೆಸ್ ಅವೈಲೇಬಲ್ ಇದೆಯಾ, ನಿಮ್ಮ ಎಕ್ಸಾಕ್ಟ್ ಪಾಲಿಸಿ ಆಕ್ಸೆಪ್ಟ್ ಮಾಡ್ತಾರಾ, ನಿಮ್ಮ ಟ್ರೀಟ್ಮೆಂಟ್ ಪ್ಯಾಕೇಜ್ ಅಪ್ರೂವ್ ಆಗಿದೆಯಾ, ಎಲ್ಲ ಚೆಕ್ ಮಾಡಬೇಕು. ಸರಿ, ಈಗ ಪ್ರಾಡಕ್ಟ್ ನೋಡ್ಕೊಂಬರೋಣ. ಸ್ಟಾರ್ ಹತ್ರ ಪ್ರಾಡಕ್ಟ್ಸ್ಗೆ ಏನು ಕಮ್ಮಿ ಇಲ್ಲ ಗುರು. ಆಲ್ಮೋಸ್ಟ್ ಎಲ್ಲ ಪ್ರೊಫೈಲ್ಗೆ ಒಂದೆರಡು ಪ್ಲಾನ್ ಇದ್ದೇ ಇದೆ. ಯಂಗ್ ಕಸ್ಟಮರ್ಸ್ಗೆ ಯಂಗ್ ಸ್ಟಾರ್, ಫ್ಯಾಮಿಲೀಸ್ಗೆ ಫ್ಯಾಮಿಲಿ ಹೆಲ್ತ್ ಆಪ್ಟಿಮಾ, ಬ್ರಾಡರ್ ಕವರೇಜ್ ಬೇಕು ಅಂದವ್ರಿಗೆ ಸ್ಟಾರ್ ಕಾಂಪ್ರಿಹೆನ್ಸಿವ್, ಸೀನಿಯರ್ ಸಿಟಿಸನ್ಸ್ಗೆ ರೆಡ್ ಕಾರ್ಪೆಟ್, ಡಯಾಬಿಟೀಸ್ ಇರೋರಿಗೆ ಡಯಾಬಿಟೀಸ್ ಸೇಫ್, ಎಕ್ಸಿಸ್ಟಿಂಗ್ ಕಾರ್ಡಿಯಕ್ ಕಂಡೀಷನ್ಸ್ ಇರೋರಿಗೆ ಕಾರ್ಡಿಯಕ್ ಕೇರ್ ಪ್ಲಾಟಿನಮ್, ಕ್ಯಾನ್ಸರ್ ಪೇಷಂಟ್ಸ್ಗೆ ಕ್ಯಾನ್ಸರ್ ಕೇರ್ ಪ್ಲಾಟಿನಮ್, ವುಮೆನ್ ಫೋಕಸ್ ರಿಕ್ವೈರ್ಮೆಂಟ್ಸ್ಗೆ ವುಮೆನ್ ಕೇರ್, ಆಟಿಸಮ್ ಇರೋ ಮಕ್ಕಳಿಗೆ ಸ್ಪೆಷಲ್ ಕೇರ್, HIV AIDS ಅಥವಾ ಡಿಸಬಿಲಿಟೀಸ್ ಇರೋರ್ಗೂ ಸ್ಪೆಷಲ್ ಕೇರ್ ಗೋಲ್ಡ್ ಇದೆ. ಇದು ಆನೆಸ್ಟ್ಲಿ ನಿಜ ಅಪ್ರಿಷಿಯೇಟ್ ಮಾಡಬೇಕಾಗಂತ ವಿಷಯ. ಬೇರೆ ಇನ್ಶೂರರ್ಸ್ ಮೆಡಿಕಲ್ ಹಿಸ್ಟ್ರಿ ನೋಡಿದ ತಕ್ಷಣ ಡಿಕ್ಲೈನ್ ಮಾಡ್ಬಿಡ್ತಾರೆ. ಅದೇ ಪ್ರೊಫೈಲ್ಸ್ಗೆ ಸ್ಟಾರ್ ಒಂದು ಎಂಟ್ರಿ ಕೊಡುತ್ತೆ ಇನ್ಶೂರೆನ್ಸ್ಗೆ. ನೋಡಿ, ಕವರೇಜು ಪರ್ಫೆಕ್ಟ್ ಆಗಿರಲ್ಲ, ಲಿಮಿಟ್ಸ್ ಇರುತ್ತೆ, ವೇಟಿಂಗ್ ಪೀರಿಯಡ್ಸ್ ಇರುತ್ತೆ, ಕೋಪೆ ಇರುತ್ತೆ. ಆದ್ರೆ ಇನ್ಶೂರೆನ್ಸ್ ಎಂಟ್ರಿ ಸಿಗೋದೇ ಕಷ್ಟ ಇರೋ ಪ್ರೊಫೈಲ್ಸ್ಗಳಿಗೆ ಇಂಪರ್ಫೆಕ್ಟ್ ಕವರೇಜ್ ಕೂಡ ಒಂದು ವ್ಯಾಲ್ಯೂಬಲ್ ಪ್ರೊಟೆಕ್ಷನ್. ಕರೆಕ್ಟ್ ಅಲ್ವಾ? ಸರಿ, ಸ್ಟಾರ್ನ ಹೊಸ ಪ್ಲಾನ್ ಇದೆ. ಏನಪ್ಪಾ ಅಂದ್ರೆ ಸೂಪರ್ ಸ್ಟಾರ್ ಅಂತ. ಅದ್ರ ಮಾರ್ಕೆಟಿಂಗ್ ಬೇಜಾನಾಗಿದೆ. ಇದರಲ್ಲಿ 21 ಆಡ್ ಆನ್ಗಳಿದೆ. ಫ್ರೀಸ್ ಯೋರ್ ಏಜ್ ಬೆನಿಫಿಟ್ ಇದೆ, ಅಂದ್ರೆ ಫಸ್ಟ್ ಕ್ಲೇಮ್ ಬರೋವರೆಗೂ ಪ್ರೀಮಿಯಂ ಕ್ಯಾಲ್ಕುಲೇಷನ್ಗೆ ಎಂಟ್ರಿ ಏಜ್ ಲಾಕ್ ಆಗಿರೋ ಕಾನ್ಸೆಪ್ಟ್. ಅನ್ಲಿಮಿಟೆಡ್ ರೆಸರ್ವೇಷನ್ ಇದೆ. ಸರ್ಟನ್ ಆಡ್ ಆನ್ ಜೊತೆ ಹೈಪರ್ ಟೆನ್ಷನ್ ಮತ್ತೆ ಡಯಾಬಿಟೀಸ್ ತರ ಕಂಡೀಷನ್ ಡೇ 31 ಇಂದ ಕವರ್ ಮಾಡಬಹುದು. ಅನ್ಲಿಮಿಟೆಡ್ ಸಮ್ ಇನ್ಶೂರ್ಡ್ ಆಪ್ಷನ್ಸ್ ಕೂಡ ಇದೆ, ವಿದೌಟ್ ಎನಿ ರೂಮ್ ರೆಂಟ್ ರೆಸ್ಟ್ರಿಕ್ಷನ್. ಕೇಳೋಕೆ ಸಖತ್ ಪ್ಲಾನ್ ಅಲ್ವಾ? ಆದ್ರೆ 21 ಆಡ್ ಆನ್ ಅಂದ್ರೆ 21 ಬೆನಿಫಿಟ್ಸ್ ಫ್ರೀ ಆಗಿ ಸಿಗತ್ತೆ ಅಂತ ಅಲ್ಲ. ಬೇಸ್ ಪ್ಲಾನ್ ಅಲ್ಲಿ ಏನಿದೆ, ಆಡ್ ಆನ್ಸ್ ಗಳು ಏನು, ಆಡ್ ಆನ್ ಪ್ರೈಸ್ ಏನು, ಬೆನಿಫಿಟ್ ಆಕ್ಟಿವೇಟ್ ಆಗೋಕೆ ಕಂಡೀಷನ್ಸ್ ಏನು, ಕ್ಲೇಮ್ ಆದ್ಮೇಲೆ ಫ್ರೀಜರ್ ಏಜ್ ಗೆ ಏನಾಗುತ್ತೆ, ಅನ್ಲಿಮಿಟೆಡ್ ರೆಸರ್ವೇಷನ್ ಸೇಮ್ ಇಲ್ನೆಸಸ್ ಗೆ ಅಪ್ಲೈ ಆಗುತ್ತಾ, ಈ ಕ್ವೆಶ್ಚನ್ಸ್ ನ ಆನ್ಸರ್ ಮಾಡಿದ್ರಲ್ಲೇನೆ ನಿಮ್ಮ ಮೇಜರ್ ಫೋಕಸ್ ಇರಬೇಕು. ಸೊ ಬರೀ ಆಡ್ ಆನ್ ನೋಡಿ ಇದೊಂದು ಒಳ್ಳೆ ಪ್ಲಾನ್ ಅಂತ ಅನ್ಕೋಬೇಡಿ. ಸರಿ,
ಈಗ ಸ್ಟಾರ್ ಅಶೋರ್ ಅಂತ ಇನ್ನೊಂದು ಪ್ಲಾನ್ ಇದೆ, ಅದನ್ನ ನೋಡ್ಕೊಂಡ್ ಬರೋಣ. ಇದೊಂದು ಬ್ರಾಡರ್ ಪ್ಲಾನ್, 2 crore ತನಕ ಕವರೇಜ್ ಸಿಗುತ್ತೆ, ಅನ್ಲಿಮಿಟೆಡ್ ರಿಸರ್ವೇಶನ್ ಇದೆ. ಫ್ಯಾಮಿಲಿ ಫ್ಲೋಟರ್ ಆಪ್ಷನ್ ತಗೊಂಡ್ರೆ 9 ಜನ ಆಡ್ ಮಾಡ್ಕೋಬಹುದು. ಏರ್ ಆಂಬ್ಯುಲೆನ್ಸ್ ಕವರ್ ಸಿಗುತ್ತೆ, ಅಸಿಸ್ಟೆಡ್ ರಿಪ್ರೊಡಕ್ಷನ್ ಮತ್ತೆ ಇನ್ ಯೂಟ್ರೋ ಫೀಟಲ್ ಸರ್ಜರಿ ತರ ನೀಶ್ ಬೆನಿಫಿಟ್ಸ್ ಇದೆ. ಫೀಚರ್ಸ್ ತುಂಬಾ ರಿಚ್ ಇದೆ ಅನ್ಬೋದು. ಪೇರೆಂಟ್ಸ್, ಯಂಗ್ ಕಪಲ್ಸ್ ಮತ್ತೆ ಮಕ್ಕಳನ್ನ ಒಂದೇ ಫ್ಲೋಟರಲ್ಲಿ ಮಿಕ್ಸ್ ಮಾಡಿದ್ರೆ ಪ್ರೀಮಿಯಂ ಕ್ಯಾಲ್ಕುಲೇಷನ್, ಏಜ್ ರಿಸ್ಕ್ ಮತ್ತೆ ಅವೈಲೇಬಲ್ ಸಮ್ ಇನ್ಶೋರ್ಡ್ ಯೂಸೇಜ್ ಎಲ್ಲ ಕೇರ್ಫುಲ್ ಇವ್ಯಾಲ್ಯೂಯೇಟ್ ಮಾಡಬೇಕಾಗಿ ಬರ್ಬೋದು. ಫ್ಲೆಕ್ಸಿಬಿಲಿಟಿ ಒಳ್ಳೇದು, ಆದರೆ ರಾಂಗ್ ಸ್ಟ್ರಕ್ಚರ್ ಮಾಡಿದ್ರೆ ಫ್ಲೆಕ್ಸಿಬಿಲಿಟಿನೇ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಪ್ಲಾನ್ ಯಾವುದಪ್ಪ ಅಂದರೆ ಸ್ಟಾರ್ ಕಾಂಪ್ರೆನ್ಸಿವ್. ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ಇರೋರಿಗೆ ರೆಡ್ಯೂಸ್ ಮಾಡಬೇಕು ವೇಟಿಂಗ್ ಪೀರಿಯಡ್ ಅಂದರೆ ಇದೊಂದು ಒಳ್ಳೆ ಆಪ್ಷನ್ ಕೊಡುತ್ತೆ. ಪ್ರೀ ಪಾಲಿಸಿ ಮೆಡಿಕಲ್ ಸ್ಕ್ರೀನಿಂಗ್ ಕಂಪಲ್ಸರಿ ಇಲ್ಲ ಅಂತ ಅಟ್ರಾಕ್ಟಿವ್ ಆಗ್ಬೋದು, ಆದರೆ ಈ ಪ್ಲಾನಲ್ಲಿ ಡಿಸೀಸ್ ವೈಸ್ ಸಬ್ಲಿಮಿಟ್ ಮತ್ತು ರೂಮ್ ರೆಂಟ್ ರಿಸ್ಟ್ರಿಕ್ಷನ್ಸ್ ಇರೋ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಪ್ಲಾನು ಫ್ಯಾಮಿಲಿ ಹೆಲ್ತ್ ಆಪ್ಟಿಮಾ, ಸ್ಟಾರ್ನ ಪಾಪ್ಯುಲರ್ ಫ್ಯಾಮಿಲಿ ಫ್ಲೋಟರ್ ಆಪ್ಷನ್ ಅಲ್ಲೊಂದು. ಸಮ್ ಇನ್ಶೋರ್ಡ್ ರೆಸ್ಟರೇಷನ್ ಪಾಲಿಸಿ ಇಯರಲ್ಲಿ 3 ಸಲವರೆಗೂ ಲಾಯಲ್ಟಿ ಬೋನಸ್ ಮತ್ತೆ ಅಸಿಸ್ಟೆಡ್ ರಿಪ್ರೊಡಕ್ಷನ್ ಟ್ರೀಟ್ಮೆಂಟ್ ಕವರೇಜ್ ತರ ಬೆನಿಫಿಟ್ಸ್ ಇದೆ. ಅಗೇನ್ ರೆಸ್ಟರೇಷನ್ ಅಂತ ವರ್ಡ್ ನೋಡಿದ ತಕ್ಷಣ ಅನ್ಲಿಮಿಟೆಡ್ ಮನಿ ಮಷಿನ್ ಅಂತ ಅನ್ಕೋಬೇಡಿ. ನೋಡಿ, ಇಲ್ಲಿವರೆಗೂ ಪ್ಲಾನ್ ನೇಮ್ಸು, ರೆಸ್ಟರೇಷನ್, ಆ್ಯಡ್ ಆನು, ಅದು ಇದು ಅಂತೆಲ್ಲ ಕೇಳಿ ಏನಾದ್ರು ತಲೆ ಸುತ್ತಿದ್ರೆ ಇಲ್ಲ ಪಾಸ್ ಮಾಡಿ ಟಿಟ್ಟೋ ಅವ್ರ ಜೊತೆ ಒಂದು ಕಂಪ್ಲೀಟ್ ಆಗಿ ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ. ಕನ್ನಡದಲ್ಲೇ ಬುಕ್ ಮಾಡ್ಕೊಳ್ಳಿ, ಏನು ಸ್ಪ್ಯಾಮ್ ಇರಲ್ಲ. ನಮ್ಮಿಂದ ಪಾಲಿಸಿ ತೊಗೊಳ್ಳಿ, ಇದೇ ಪಾಲಿಸಿ ತೊಗೊಳ್ಳಿ ಅಂತ ನಾವು ಪುಷ್ ಮಾಡಲ್ಲ. ನಿಮ್ಗೆ ಇನ್ಫಾರ್ಮೇಷನ್ ಬೇಕು, ನಾವು ನಿಮ್ಗೆ ಕೊಡ್ತೀವಿ. ನಿಮಗೆ ಪಾಲಿಸಿ ತೊಗೋಬೇಕು, ನಾವು ಹೆಲ್ಪ್ ಮಾಡ್ತೀವಿ. ಕ್ಲೇಮ್ ಟೈಮಲ್ಲಿ ನಾವು ಸಾಥ್ ನಿಂತಿರ್ತೀವಿ. ಇದನ್ನ ಹೇಳ್ತಾ ನೀವು ನಮ್ಮ ಜೊತೆ ಒಂದು ಕಾಲ್ ಬುಕ್ ಮಾಡ್ಕೋಬೋದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸರಿ, ಈಗ ಸ್ಟಾರ್ ಹೆಲ್ತ್ನ ಆ್ಯಕ್ಚುಯಲ್ ರಿಯಾಲಿಟಿ ಚೆಕ್ಗೆ ಬರೋಣ. ಮಾರ್ಕೆಟಿಂಗ್ ಏನು ಹೇಳುತ್ತೆ ಅನ್ನೋದಕ್ಕಿಂತ ಪರ್ಫಾರ್ಮೆನ್ಸ್ ನಂಬರ್ಸ್ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟು. ಆಪರೇಷನ್ ಮೆಟ್ರಿಕ್ಸ್ ನಿಮಗೆ ಸ್ಕ್ರೀನ್ ಮೇಲೆ ನಾನು ಶೋ ಮಾಡ್ತೀನಿ ನೋಡಿ. ಡಿಟ್ಟೋ ಅನಾಲಿಸಿಸ್ ಪ್ರಕಾರ ಐಡಿಯಲಿ CSR 90% ಮೇಲಿರಬೇಕು. ಸೊ ಇವರ CSR ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ಬೋದು. ಮತ್ತು ಕಂಪ್ಲೇಂಟ್ ವಾಲ್ಯೂಮ್ ನೋಡಿದ್ರೆ 3 year ಆವರೇಜ್ 52.31 ಕಂಪ್ಲೇಂಟ್ಸ್ ರೆಕಾರ್ಡ್ ಮಾಡಿದೆ. ಇದು ಸ್ವಲ್ಪ ಜಾಸ್ತಿ ಸೈಡಲ್ಲಿದೆ ಅಂತಾನೆ ಹೇಳ್ಬೋದು. ಬಟ್ ಫ್ರೆಂಡ್ಸ್, ಕಂಪನಿ ತುಂಬಾ ದೊಡ್ಡದು, ಕಸ್ಟಮರ್ಸ್ ಬೇಜಾನ್ ಜನ ಇದ್ದಾರೆ, ಕ್ಲೇಮ್ ವಾಲ್ಯೂಮ್ ಕೂಡ ಹೈ ಇರುತ್ತೆ. ಸೊ ರಾ ಕಂಪ್ಲೇಂಟ್ ಕೌಂಟ್ ಮಾತ್ರ ಅನ್ಫೇರ್. ಅದಕ್ಕೆ ಕಂಪ್ಲೇಂಟ್ಸ್ ಪರ್ 10,000 ಕ್ಲೇಮ್ಸ್ ನೋಡಬೇಕು. ಕಸ್ಟಮರ್ಸ್ ಕಾಮನ್ಲಿ ಏನ್ ಇಶ್ಯೂಸ್ ಹೇಳ್ತಾರೆ ನಾವೊಂದು ಲಿಸ್ಟ್ ಮಾಡಿದೀವಿ. ದಿಸ್ ಇಸ್ ಆಲ್ಸೋ ಅವೈಲೇಬಲ್ ಆನ್ ಪಬ್ಲಿಕ್ ಫೋರಮ್. ಇದು ನಾವು ಹೇಳ್ತಿರೋದಲ್ಲ, ನೀವು ಕಸ್ಟಮರ್ಸ್ ಹೇಳ್ತಿರೋದು. ರಿಪೀಟೆಡ್ ಡಾಕ್ಯುಮೆಂಟ್ ರಿಕ್ವೆಸ್ಟ್, ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂದರೆ ಸಬ್ಮಿಟ್ ಮಾಡ್ತೀರಾ, ಮತ್ತೆ ಬೇರೆ ಫಾರ್ಮ್ಯಾಟಲ್ಲಿ ಬೇಕು ಅಂತಾರೆ. ಡಾಕ್ಟರ್ ಕ್ಲಾರಿಫಿಕೇಶನ್ ಬೇಕು ಅಂತಾರೆ, ಪ್ರೀವಿಯಸ್ ಕನ್ಸಲ್ಟೇಷನ್ ರೆಕಾರ್ಡ್ ಬೇಕು ಅಂತಾರೆ, ಮೆಡಿಕಲ್ ಹಿಸ್ಟ್ರಿ ಡಾಕ್ಯುಮೆಂಟ್ ಬೇಕು ಅಂತಾರೆ. ಇನ್ನೊಂದು ಏನಪ್ಪ ಅಂದರೆ ರೀಇಂಬರ್ಸ್ಮೆಂಟ್ ಡಿಲೇ, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಡಿಸ್ಕ್ಲೋಜರ್ ಮೇಲೆ ಸ್ಟ್ರಿಕ್ಟ್ ಸ್ಕ್ರೂಟಿನಿ ಇರುತ್ತೆ. ಹಾಸ್ಪಿಟಲ್ ಬಿಲ್ಲಲ್ಲಿ ಪಾರ್ಸಲ್ ಸೆಟಲ್ಮೆಂಟ್ ಮಾಡ್ತಾರೆ. ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಡಿಡಕ್ಷನ್ ಆಗುತ್ತೆ. ರೂಮ್ ರೆಂಟ್ ರಿಸ್ಟ್ರಿಕ್ಷನ್ಸ್ ಇದೆ. ಪ್ರೊಸೀಜರ್ ವೈಸ್ ಕ್ಯಾಪ್ಸ್ ಇದೆ. ಪಾಲಿಸಿ ಎಕ್ಸ್ಕ್ಲೂಷನ್ ಇಂಟರ್ಪ್ರಿಟೇಷನ್ ಇದೆ. ಸಮ್ಟೈಮ್ಸ್ ಕ್ಯಾಶ್ಲೆಸ್ ರಿಕ್ವೆಸ್ಟ್ ಡಿಲೇ ಅಥವಾ ಡಿನೈ ಮಾಡ್ತಾರೆ. ನಂತರ ಕಸ್ಟಮರಿಂದ ಫುಲ್ ಬಿಲ್ ಪೇ ಮಾಡಿಸಿ ಆಮೇಲೆ ರೀಇಂಬರ್ಸ್ಮೆಂಟ್ ಫೈಲ್ ಮಾಡಿಸ್ತಾರೆ. ಆ್ಯಂಡ್ ಅದು ಕೆಲವು ಸಲ ಕೊಡಲ್ಲ. ಇದು ಮೋಸ್ಟ್ ಸ್ಟಾರ್ ಕಸ್ಟಮರ್ಸ್ಗೆ ಆಗುತ್ತೋ ಇಲ್ವಾ ಅಂತ ನಾವು ಹೇಳ್ತಿಲ್ಲ. ಪ್ರತಿ ಸ್ಟಾರ್ ಕ್ಲೇಮ್ ರಿಜೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತಿಲ್ಲ. ಇಶ್ಯೂ ಏನಂದ್ರೆ ಕನ್ಸಿಸ್ಟೆನ್ಸಿ. ಸೇಮ್ ಬ್ರ್ಯಾಂಡ್ನ 2 ಕಸ್ಟಮರ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒಬ್ಬರಿಗೆ ಅಪ್ರೂವಲ್ ಸಿಕ್ಕಾಪಟ್ಟೆ ಸ್ಮೂತ್ ಆಗಿರ್ಬೋದು, ಇನ್ನೊಬ್ಬರಿಗೆ ಅದೇ ಟೈಪ್ ಕ್ಲೇಮ್ಗೆ ರಿಪೀಟೆಡ್ ಫಾಲೋಅಪ್ ಬರ್ಬೋದು. ಪರ್ಸನಲೈಸ್ ಸಪೋರ್ಟ್ ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರಲ್ಲ. ಇನ್ಶೂರೆನ್ಸ್ ಅಲ್ಲಿ ಆವರೇಜ್ ಎಕ್ಸ್ಪೀರಿಯನ್ಸ್ ಸಾಕಾಗಲ್ಲ ಗುರು. ನಿಮ್ಮ ಫ್ಯಾಮಿಲಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಿಮ್ಮ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಸ್ಟಾರ್ ಹೆಲ್ತ್ ಡಬ್ಬಾ ಕಂಪನಿನಾ? ಇಲ್ಲ. ಸ್ಟಾರ್ ಹೆಲ್ತ್ ಎಲ್ರಿಗೂ ಬೆಸ್ಟ್ ಕಂಪನಿನಾ? ಇಲ್ಲ. ಸೀನಿಯರ್ ಸಿಟಿಸನ್ಸ್ಗೆ ಈಸಿ ಎಂಟ್ರಿ ಬೇಕು, ಆಲ್ರೆಡಿ ಕಾಂಪ್ಲೆಕ್ಸ್ ಮೆಡಿಕಲ್ ಹಿಸ್ಟ್ರಿ ಇದ್ರೆ, ಕ್ಯಾನ್ಸರ್ ಇದ್ರೆ, ಕಾರ್ಡಿಯಾಕ್ ಕಂಡೀಷನ್ಸ್ ಇದ್ರೆ, ಡಯಾಬಿಟೀಸ್ ಇದ್ರೆ, ಸ್ಪೆಷಲೈಸ್ ಕವರೇಜ್ ರಿಕ್ವೈರ್ಮೆಂಟ್ ಇದ್ರೆ, ಬೇರೆ ಇನ್ಶೂರೆನ್ಸ್ ಡಿಕ್ಲೈನ್ ಮಾಡಿದ್ರೆ ಸ್ಟಾರ್ನ ಕೆಲವೊಂದು ಪಾಲಿಸೀಸ್ ಯೂಸ್ಫುಲ್ ಆಗ್ಬೋದು. ಸ್ಮಾಲ್ ಸಿಟಿ ಅಥವಾ ಸೌತ್ ಇಂಡಿಯಾದಲ್ಲೇ ಬ್ರಾಡ್ ಹಾಸ್ಪಿಟಲ್ ಆಕ್ಸೆಸ್ ಇಂಪಾರ್ಟೆಂಟ್ ಅಂದರೆ ಸ್ಟಾರ್ನ ನೆಟ್ವರ್ಕ್ ಸ್ಟ್ರೆಂತ್ ರೆಲೆವೆಂಟ್ ಆಗ್ಬೋದು. ಫೀಚರ್ಸ್ ಕಸ್ಟಮೈಸ್ ಮಾಡೋಕ್ಕೆ ರೆಡಿ ಇದ್ದೀರಾ, ಪಾಲಿಸಿ ವರ್ಡಿಂಗ್ ಡೀಟೇಲ್ ಆಗಿ ಓದಿದ್ದೀರಾ, ಕಂಪ್ಲೀಟ್ ಡಿಸ್ಕ್ಲೋಜರ್ ಮಾಡಿದ್ದೀರಾ, ಡಾಕ್ಯುಮೆಂಟೇಶನ್ ಮಾಡ್ತೀರಾ ಅಂದರೆ ಸರ್ಟನ್ ಸ್ಟಾರ್ ಪ್ಲಾನ್ಸ್ ರೀಸನಬಲ್ ಆಪ್ಷನ್ ಆಗ್ಬೋದು. ಆದರೆ ನೀವು ಯಂಗ್ ಆ್ಯಂಡ್ ಹೆಲ್ದಿ ಇದ್ದೀರಾ, ಕ್ಲೀನ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಬೇಕು, ಮಿನಿಮಲ್ ಸಬ್ಲಿಮಿಟ್ಸ್ ಇರಬೇಕು, ಪ್ರಿಡಿಕ್ಟಬಲ್ ಕ್ಲೇಮ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತು ನಿಮ್ಮ ಕ್ಲೇಮ್ಸ್ ಎಕ್ಸ್ಪೀರಿಯನ್ಸ್ ಟಾಪ್ ನಾಚ್ ಆಗಿರಬೇಕು ಅಂದರೆ ದೇರ್ ಆರ್ ಬೆಟರ್ ಪ್ಲಾನ್ಸ್ ಇನ್ ದ ಮಾರ್ಕೆಟ್. ಸೊ ಕಂಪೇರ್ ಮಾಡಿ ಅಂತ ಹೇಳ್ತಾ, ಯು ಕ್ಯಾನ್ ಆಲ್ವೇಸ್ ಟಾಕ್ ಟು ಅಸ್ ಫಾರ್ ಫ್ರೀ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನಾವು ನಿಮ್ಮ ಏಜ್ ಪ್ರಕಾರ, ಮೆಡಿಕಲ್ ಹಿಸ್ಟ್ರಿ ಪ್ರಕಾರ, ಸಿಟಿ, ಪ್ರಿಫರ್ಡ್ ಹಾಸ್ಪಿಟಲ್ಸ್, ಬಜೆಟ್ ಪ್ರಕಾರ ವಿ ವಿಲ್ ಹೆಲ್ಪ್ ಯು ಫೈಂಡ್ ದ ಬೆಸ್ಟ್ ಪ್ಲಾನ್. ನೋಡಿ, ಫೈನಲ್ ಚಾಯ್ಸ್ ನಿಮ್ಮದು. ಬಟ್ ಆ ಚಾಯ್ಸಿಗೆ ಬರೋಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಟ್ ನೋ ಕಾಸ್ಟ್, ವಿದೌಟ್ ಎನಿ ಸ್ಪ್ಯಾಮ್. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿನ ತನಕ ಹ್ಯಾಪಿ ಇನ್ಶೂರೆನ್ಸ್ ಹಂಟಿಂಗ್.